गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। एतद्योनि जगतः प्रभव ಪ್ರಳಯಸ್ತಥಾ ಎರಡು ಪ್ರಕೃತಿಗಳನ್ನ ಪರಿಚಯಿಸಿದ್ರು. ಒಂದು ಜಡ ಪ್ರಕೃತಿ, ಇನ್ನೊಂದು ಚೇತನ ಪ್ರಕೃತಿ ಅಂತ. ಜಡ ಪ್ರಕೃತಿ ಭೂಮಿರಾಪೋ ನಿಲೋ ವಾಯು ಕಮ್ಮನೋ ಬುದ್ಧಿರೇವ ಚ ಅಹಂಕಾರ ಎಮ್ಮೆ ಭಿನ್ನ ಪ್ರಕೃತಿರಷ್ಟದ ಅಂತ ಪರಸ್ಪರ ಭಿನ್ನವಾದ ಪಂಚಭೂತ ಈ 8 ಜಡ ಪ್ರಕೃತಿ ಆದ್ರೆ ಅಪರೇಯಮಿತ ತ್ವನ್ಯ ಪ್ರಕೃತಿ ವಿದ್ಧಿ ಮೇ ಪರಾಂ ಅನ್ನುವ ಮಾತಿನ ಹಿನ್ನೆಲೆಯಲ್ಲಿ ಅಪರಾಂ ಇದಲ್ಲದೆ ಬೇರೆಯದೇ ಆದ ಚೇತನ ಜೀವಭೂತ ಮಹಾಭಾವೋ ಯಯೇದಂ ಧಾರ್ಯತೆ ಜಗತ್, ಯಾರಿಂದ ಈ ಜಗತ್ತು ಧರಿಸಲ್ಪಟ್ಟಿದೆಯೋ ಅಂತಹ ನನ್ನವಳಾದ ಚೇತನ ಪ್ರಕೃತಿ ಒಬ್ಬಳಿದ್ದಾಳೆ ಅನ್ನೋದನ್ನ ಹೇಳಿ ಆ ವಿವರದಲ್ಲಿ ಇನ್ನಷ್ಟು ಸ್ಪಷ್ಟತೆಯನ್ನ ನೀಡುವ ನೆಪದಲ್ಲಿ ಈ ಭೂತಗಳೆಲ್ಲ ಏನಿವೆ ಸರ್ವಾಣಿ ಎಲ್ಲ ಭೂತಗಳನ್ನು ಕೂಡ ಅಹಂ ನಾನೇ ಅಸ್ಯ ಕೃತ್ನಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ, ಹಿಂದೆ ಅಪರ ಅನ್ನುವ ಶಬ್ದದಲ್ಲಿ ಅವಳಷ್ಟು ಕಾರ್ಯಭಾರವನ್ನು ನಡೆಸುವ ಮತ್ತೊಬ್ಳಿಲ್ಲ, ಅನುತ್ತಮ ಅವಳು. ಮುಂದೆ ಅವಳ ಬಗ್ಗೆ 12ನೇ ಅಧ್ಯಾಯದಲ್ಲಿ ಮತ್ತಷ್ಟು ವಿವರ ಇದೆ. ಜಡ ಪ್ರಕೃತಿ ಬಿಟ್ಟು ಇನ್ನೊಬ್ಳು ಅಪರ ಜೀವಭೂತ ಯಾರವಳು? ಶ್ರೀಹಿ ಲಕ್ಷ್ಮೀದೇವಿ, ಜೀವಗಳ ಪ್ರಾಣಧಾರಿಣಿ, ಚಿದ್ರೂಪಭೂತ ಸರ್ವದಾ ಸತಿ. ಏತದ್ಯೋನೀನಿ ಭೂತಾನಿ, ಈ ಜೀವಭೂತವಾದ ಲಕ್ಷ್ಮಿಯೇ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳಿಗೆ ಮೂಲ ಪ್ರಕೃತಿ. ಸರ್ವಾಣಿ ಭೂತಾನಿ ಏತದ್ಯೋನೀನಿ, ಎಷ್ಟು ಜೀವಜಾತಗಳಿವೆಯೋ ಎಲ್ಲವೂ ಕೂಡ ಈ ಚಿದಚಿತ್ ಪ್ರಕೃತಿಯಿಂದಲೇ, ಅಂದ್ರೆ ಅಚಿತ್ ಪ್ರಕೃತಿ ಉಪಾದಾನ ಕಾರಣವಾದ್ರೆ ಚಿತ್ ಪ್ರಕೃತಿ ಅದಕ್ಕೆ ತಾಯಿಯ ಸ್ಥಾನದಲ್ಲಿ ಇದೆ. ಸರ್ವಾಣೀತ್ಯುಪಧಾರ, ಯಾವುದು ಒಂದನ್ನು ಬಿಡಬೇಕಾದ್ದಿಲ್ಲ, ಎಲ್ಲ ಜೀವಜಾತಗಳು ಹಾಗೇನೆ. ನಾನು ಅಹಂ ಕ್ರಿಸ್ತಸ್ಯ ಜಗತ ಪ್ರಭವ ಪ್ರಳಯಸ್ತಥಾ, ಅವಳು ಪ್ರಾಣಧಾರಿಣಿ ಅಂತನ್ನುವ ಮಾತು ಬಂತಲ್ವಾ. ಏತನ್ಮಹದ್ಭೂತಂ, ಯಾವುದು ಇದು? ಮಹದ್ಭೂತ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಅಂತ ಮುಂದೆ ಕೃಷ್ಣನೇ ಹೇಳುತ್ತಾನೆ. ಅದರಿಂದಾಗಿ ಅವಳು ಯಾರು ಅಂದ್ರೆ ಮಹದ್ಭೂತ. ಜಗಾದಚ ಪ್ರಕೃತಿ ದ್ವೇತು ದೇವಸ್ಯ ಜಡಾ ಚೈವ ಜಡಾ ತಥಾ ಅವ್ಯಕ್ತಾಖ್ಯ ಜಡಾಸಾಶ್ಚ ಸೃಷ್ಟ್ಯಾ ಭಿನ್ನಾಷ್ಟಥಾ ಪುನಃ.
ಪ್ರಕೃತಿ ತು ದ್ವೇ, ದೇವಸ್ಯ ಎರಡು, ಭಗವಂತನಿಗೆ ಎರಡು ಪ್ರಕೃತಿಗಳಿವೆ. ಅವನ ಸಹಕಾರಿ ವಸ್ತುಗಳು ಎರಡು. ಒಂದು ಜಡ ಪ್ರಕೃತಿ, ಅಜಡ ಇನ್ನೊಬ್ಳು ಜಡವಲ್ಲದವಳು, ಚೇತನ ಸ್ವರೂಪಳು. ಅವ್ಯಕ್ತಾಖ್ಯ ಜಡ ಸಾಚ, ಅವ್ಯಕ್ತಳಾದವಳು ಅಜಡ, ಅದೇ ಜಡ ಸಾ ಸೃಷ್ಟಿಯ ಭಿನ್ನ ಅಷ್ಟಧಾ ಪುನಃ. ಸೃಷ್ಟಿಯ ವಿಷಯದಲ್ಲಿ ಮತ್ತೆ 8 ವಿಭಾಗವಾಗಿ ತೆರ್ಕೊಳ್ತದೆ. ಅದೇ ಸೃಷ್ಟಿ 8 ವಿಧವಾಗಿ ಅಷ್ಟಧಾ ಪುನಃ, ಅದೇ ಭಿನ್ನ ಪ್ರಕೃತಿರಷ್ಟಧಾ. ಮಹಾನ್ ಬುದ್ಧಿರ್ ಮನಶ್ಚೈವ ಪಂಚಭೂತಾನಿ ಚೈವ ಹಿ. ಮಹತ್ತತ್ವ, ಬುದ್ಧಿತತ್ವ, ಮನಸ್ತತ್ವ. ಇಲ್ಲಿ ಅಹಮ್ಮನ್ನ ಹೊರಗಿಟ್ಟಿದ್ದಾರೆ. ಅಂದ್ರೆ ಅದು ಮನಸ್ಸಿನಲ್ಲಿ ಸೇರ್ಕೊಳ್ಳುತ್ತೆ ಅಂತ ಇಲ್ಲಿ ಬಿಟ್ಟಿದ್ದಾರೆ. ಒಟ್ಟು 5 ಪ್ರಧಾನ, ಯಾವುದು ಬಿಟ್ಟು ಹೋಗಲ್ಲ, 8 ಅಂತ ಅನ್ನೋದು ಪ್ರಧಾನ. ಅವರಾಸ ಜಡಾ ಶ್ರೀಶ್ಚ ಪರೇಯಂ ಧಾರ್ಯತೆ ತಯಾ. ಪರಾಯಿಯಂ ಶ್ರೀಹಿ ತಾಂ ಅವರಾಂ ಜಡಾಂ ಧಾರ್ಯತೆ. ಅವರಳಾದ ಜಡಾ ಶ್ರೀಯನ್ನ ಪರಾಶ್ರೀ ಧಾರ್ಯತೆ. ಚಿದ್ರೂಪಾಸ ತ್ವನನ್ಯಾಚ ಅನಾದಿ ನಿಧನ ಪರ. ಚಿದ್ರೂಪಳಾದ ಆಕೆ ಅನನ್ಯ, ಅಂದ್ರೆ ಅವಳು ಕೂಡ ಸ್ವತಂತ್ರಳು. ಸ್ವತಂತ್ರಳು ಅಂದ್ರೆ ಚೇತನ ಪ್ರಕೃತಿ ಅನ್ನೋದು ಜಡ ಪ್ರಕೃತಿಯನ್ನ ನೇಮಿಸತ್ತೆ. ಅವಳಿಗೆ ಅದನ್ನು ನಿಯಂತ್ರಿಸಲಿಕ್ಕೆ ಕಷ್ಟ ಇಲ್ಲ. ಅವಳು ಅತ್ಯಂತ ಸುಲಭವಾಗಿ ಈ ಜಗತ್ತನ್ನ ಅತ್ಯಂತ ಚೆನ್ನಾಗಿ ಭಗವಂತನ ಅಡಿಯಲ್ಲೇ ನಿರ್ವಹಿಸ್ತಾಳೆ. ಚಿದ್ರೂಪ ಚೇತನ ಸ್ವರೂಪಳು. ಅನಂತ, ನಾನು ಅನನ್ಯ ಅಂತ ಓದ್ದೆ. ಅನಂತ, ಅವಳು ಕೂಡ ಕೊನೆ ಇಲ್ಲದ. ಯಾಕೆಂದ್ರೆ ಭಗವಂತನಂತೆಯೇ ಆಕೆಯು ಕೂಡ ಅನಂತ ಕಾಲ ಅನಂತ ದೇಶ ವ್ಯಾಪಿನಿ. ಅನಾದಿ ನಿಧನ ಪರ, ಅವಳಿಗೆ ಆದಿ ಇಲ್ಲ, ಅಂತ್ಯ ಇಲ್ಲ. ಜೀವನಿಗೂ ಆದಿ ಇಲ್ಲ ಅಂತ್ಯ ಇಲ್ಲ, ಆದ್ರೆ ಫೀಲ್ಡ್ ಅಲ್ಲಿ ಎಷ್ಟುಂಟು ಅಷ್ಟೇ. ಅನಾದಿ ನಿಧನ ಪರ, ಅವಳಿಗೆ ಫೀಲ್ಡ್ ಅಲ್ಲೂ ಕೂಡ ತುದಿ ಇಲ್ಲ, ಕೊನೆ ಇಲ್ಲ. ಯಾವಾಗ್ಲೂ ಇದ್ದೇ ಇರ್ತಾಳೆ. ಪ್ರಳಯ ಕಾಲದಲ್ಲಿಯೂ ಭಗವಂತನಿಗೆ ತಾನು ಎಲೆಯಾಗಿ ನೆಲೆಸಿ ಅವನನ್ನು ಹೊತ್ತೊಯ್ದು ಮುಂದಿನ ಸೃಷ್ಟಿಯ ತನಕ ಕಾಯ್ತಾ ಇರ್ತಾಳೆ. ಯತ್ಸಮಂತು ಪ್ರಿಯಂ ಕಿಂಚಿತ್ ನಾಸ್ತಿ ವಿಷ್ಣೋರ್ ಮಹಾತ್ಮನಃ. ಅವಳಿಗಿಂತ ಸಮವಾದ ಮತ್ತೊಂದು ವ್ಯಕ್ತಿ ಭಗವಂತನಿಗೆ ಬೇರೆ ಇಲ್ಲ. ಯಾಕೆಂದ್ರೆ ಅಷ್ಟು ಡೆಡಿಕೇಟ್ ಆಗಿ ಲೋಕದ ಕೆಲಸವನ್ನ, ಪರಮಾತ್ಮನ ಸೇವೆಯ ದೃಷ್ಟಿಯಿಂದ, ಜೀವಗಳ ಉದ್ಧಾರದ ಹಿನ್ನೆಲೆಯಲ್ಲಿ, ವೇದದ ಮಾತುಗಳಿಗೆ ಅನುಗುಣವಾಗಿ, ಆಯಾ ಜೀವದ ಯೋಗ್ಯತೆ ಸ್ವಭಾವಕ್ಕೆ ಸರಿಯಾಗಿ ಆಕೆ ಒಂದು ದಿವಸವೂ ಕೂಡ ಅಕ್ಷೀಣ ದೀಕ್ಷಿತಳಾಗಿ ಅತ್ಯಂತ ಶ್ರದ್ಧೆಯಿಂದ ಭಗವಂತನ ಪೂಜೆ ಅನ್ನುವ ದೃಷ್ಟಿಯಿಂದ ಕಾರ್ಯವನ್ನು ಮಾಡುತ್ತಾನೆ ಇರ್ತಾಳೆ. ಆದ್ರಿಂದಾಗಿ ದೇವರಿಗೆ ಬಹಳ 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 ಇಷ್ಟ. ಯತ್ಸಮಂತು ಪ್ರಿಯಂ ಕಿಂಚಿತ್ ನಾಸ್ತಿ ವಿಷ್ಣೋರ್ ಮಹಾತ್ಮನಃ. ಮಹಾತ್ಮನಾದಂತಹ ವಿಷ್ಣುವಿಗೆ ಸಮನಾದ ಮತ್ತೊಂದು ಪ್ರಿಯವಾದ ವಸ್ತು ಅಪರಾ ಅನಿಸಿದಂತಹ ಚೇತನ ಭೂತಳಾದ ಶ್ರೀ ಮತ್ತೊಬ್ಳಿಲ್ಲ. ನಾರಾಯಣಸ್ಯ ಮಹಿಷಿ, ಅವಳು ಯಾರು? ನಾರಾಯಣನ ಮಡದಿ. ಮಾತಾ ಸಾ ಬ್ರಹ್ಮಣೋಪಿತು, ಅವಳು ತಾಯಿ. ಯಾರಿಗೆ?
ಚತುರ್ಮುಖನಿಗೆ. ಅಲ್ಲ, ಭಗವಂತನೇ ಹೆತ್ತದ್ದಲ್ವಾ ಇವಳನ್ನ? ಹೌದು, ಅದು ಒಂದು ಪ್ರಸಂಗದಲ್ಲಿ, ಒಂದು ಸೃಷ್ಟಿಯ ದಿನದಲ್ಲಿ. ಅಷ್ಟೂ ದಿನಗಳಲ್ಲಿ 360 ಇಂಟು 100, 3600 ದಿನಗಳಲ್ಲಿ ಪ್ರತಿ ಸರ್ತಿ ಚತುರ್ಮುಖ ಮತ್ತೆ ಹೊಸ ದಿನದಂತೆ ಅದನ್ನ ಪಡ್ಕೊಂಡು ಬರ್ತಾನೆ ಅಂತಿದ್ರೆ, ಆವಾಗ ಲಕ್ಷ್ಮಿಯು ಹೆತ್ತದ್ದು ಬಹಳ ಬಾರಿ ಇದೆ. ಇತಿಹಾಸದ ದೃಷ್ಟಿಯಿಂದ ನಮಗೆ ಲಕ್ಷ್ಮೀದೇವಿಯ ಬಗೆಗೆ ಯಾವತ್ತೂ ಕೂಡ ತಪ್ಪು ಚಿಂತನೆ ಬರಬಾರದು ಅನ್ನುವುದನ್ನ ಸೂಚಿಸುವುದಕ್ಕೋಸ್ಕರ ಭಗವಂತನ ಸಾಮೀಪ್ಯವನ್ನ ಅವಳಿಗೆ ಹೇಳಿ, ಅವಳಷ್ಟು ಹತ್ತಿರದ ವಸ್ತು ಜಗತ್ತಿನಲ್ಲಿ ದೇವರಿಗೆ ಬೇರೆ ಇಲ್ಲ. ಆದ್ರೂ ಅವಳು ಯಾವತ್ತೂ ಕೂಡ ದೇವರನ್ನ ಮೀರಿ ನಡೆಯಲ್ಲ ಅನ್ನೋದನ್ನ ಹೇಳಲಿಕ್ಕೋಸ್ಕರ ಒಂದು ಸೃಷ್ಟಿಯಲ್ಲಿ ಪದ್ಮನಾಭನಾಗಿ ಕಮಲವನ್ನೇ ಹೆತ್ತು ಚತುರ್ಮುಖನನ್ನೇ ಇಟ್ಟು ಸೃಷ್ಟಿಗಾಗಿ ತನ್ನದೇ ಒಂದು ರೂಪವನ್ನು ಅವನಲ್ಲಿ ಕೊಟ್ಟು ಮಾಡು ಅಂತ ಹೇಳಿದರು. ಆದರೆ ಈ ಹಿಂದೆ ಎಷ್ಟೋ ಬಾರಿ ಲಕ್ಷ್ಮಿಯಲ್ಲೇ ಮಗನಾಗಿ ಹುಟ್ಟಿ ಜಗತ್ತಿನ ಸೃಷ್ಟಿಯ ಕಾರ್ಯಕ್ಕೆ ತಾಯಿಯಿಂದ ಉಪದೇಶ ಪಡೆದು ಹೋದ ಸಂಗತಿಗಳು ಇವೆ. ತಾಭ್ಯಾಮಿದಂ ಜಗತ್ ಸರ್ವಂ ಹರಿಸೃಜತಿ ಭೂತರಾಟ್. ತಾಭ್ಯಾಮ್ ಅಂದ್ರೆ ಲಕ್ಷ್ಮೀನಾರಾಯಣಾಭ್ಯಾಮ್ ಇದಂ ಜಗತ್ ಸರ್ವಂ ಹರಿ ಸೃಜತಿ ಭೂತರಾಟ್. ಎಲ್ಲವನ್ನು ನಾರಾಯಣನೇ ಸರ್ಜನ ಮಾಡುತ್ತಾನೆ ಮತ್ತು ಕೊನೆಗೊಳಿಸುತ್ತಾನೆ. ಈಗ ಸೃಜತಿ ಭೂತರಾಟ್, ಎಲ್ಲ ಭೂತಗಳ ಒಡೆಯನಾದಂತಹ ನಾರಾಯಣ ಸೃಜತಿ ಸರ್ವಂ ಹರಿ ಸೃಜತಿ. ನಾರದೀಯ ಪುರಾಣ. ನ ಕೇವಲಂ ತೇ ಜಗತ್ ಪ್ರಕೃತಿ ಮಧ್ವಶೇ ಇತ್ಯೇತತ್ ಇತ್ಯೇತೌ ಇತ್ಯೇತಾವನ್ ಮದೈಶ್ವರ್ಯಂ ಇತ್ಯಾಹ ಅಹಮಿತಿ. ನ ಕೇವಲಂ ತೇ ಜಗತ್ ಪ್ರಕೃತಿ ಮಧ್ವಶೇ. ಇಡೀ ಜಗತ್ತು ಚೇತನ ನನ್ನ ವಶದಲ್ಲಿರುವುದಲ್ಲ ಅಂತ ಹೇಳಲಿಕ್ಕೆ ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತಥ ಅಂತ ಹೇಳಿಕೊಂಡ. ನನ್ನ ಐಶ್ವರ್ಯ ಕೇವಲ ಅವೆರಡನ್ನು ವಶದಲ್ಲಿಟ್ಟುಕೊಳ್ಳುವುದು ಅಂತಲ್ಲ, ಇಡೀ ಜಗತ್ತಿನ ಪ್ರಭವ ಮತ್ತು ಪ್ರಳಯ ನಾನೇ. ಪ್ರಭವ ಅಂದ್ರೆ ಸತ್ತಾ ಪ್ರತೀತ್ಯಾದಿ ಕಾರಣತ್ವಾತ್ ತದ್ಭೋಕ್ತೃತ್ವಾಚ್ಚ ಪ್ರಭವ ಇತ್ಯಾದಿ. ಅದರ ಉಳಿವು ಸತ್ತಾ ಪ್ರತೀತ್ಯಾದಿ ಕಾರಣತ್ವಾತ್, ಅದರ ಉಳಿವಿಗೆ ಸಂಬಂಧಪಟ್ಟಂತೆ ಮತ್ತು ಯಾವ್ಯಾವ ವಸ್ತುಗಳು ಯಾವುದನ್ನ ತಿಂದು ತನ್ನ ಬದುಕನ್ನ ಕಟ್ಟಿಕೊಳ್ಬೇಕು, ತದ್ಭೋಕ್ತೃತ್ವಾತ್, ಅದಕ್ಕೆ ಪ್ರಭವ ಅಂತ ಹೆಸರು. ಏನು ವಿಶೇಷವಾಗಿ ಪ್ರಭವ ಶಬ್ದವನ್ನ ತಲೆ ಕೆಳಗೆ ಮೇಲ್ ಮಾಡಬೇಕಾಗಿಲ್ಲ. ಅಲ್ಲೇ ಸಹಜವಾಗಿ ಪ್ರಭವ ಭೂಸತ್ತ, ಅದರ ಸತ್ತಾ ಪ್ರತೀತಿ ಇದೆ ಅನ್ನುವ ಪ್ರಜ್ಞೆ ಬಡುವಂತ ಮಾಡುವುದು ಜೀವರಾಶಿಗಳಿಗೆ ಅದು ಭಗವಂತನೇ. ಮತ್ತು ಆ ಜೀವರಾಶಿಗಳಲ್ಲಿ ತದ್ಭೋಕ್ತೃತ್ವ ಇದ್ದು ಭೋಗ ಸ್ವೀಕಾರ ಅಂತ ಅನ್ನೋದು ಕೂಡ ಭಗವಂತನದ್ದೇ ಒಂದು ಅಪೂರ್ವವಾದ ಕಾರ್ಯ. ಆದ್ರಿಂದಾಗಿ ಅವನಿಗೆ ಪ್ರಭವ ಅಂತ ಹೆಸರು. ತಥಾಚ ಶ್ರುತಿ ಸರ್ವಕಾಮ ಸರ್ವಕಾ ಕರ್ಮ ಸರ್ವಗಂಧ ಸರ್ವರಸ ಸರ್ವಮಿದಂ ಅಭ್ಯಾತ್ತೋ ಅವಾಕ್ಯನಾದರ. ಇತಿ ಸರ್ವಕಾಮ ಚುರ್ಮೇಲೋಗಿ ಎಲ್ಲವನ್ನು ಇಚ್ಛಿಸುವವನು,
ಸರ್ವಕರ್ಮ, ಕರ್ಮ ಅಂತಂದ್ರೆ ಕ್ರಿಯೆಗಳು, ಅವನೇ ಎಲ್ಲ ಕ್ರಿಯೆಗಳಿಗೆ ಪ್ರೇರಕ ಶಕ್ತಿ. ಸರ್ವಗಂಧ, ಪ್ರತಿಯೊಂದು ಭೂತ ವಸ್ತುಗಳಲ್ಲಿ ಅದರ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಏನಿದೆ, ರಸೋಹಂ ಸರ್ವಭೂತೇಷು ಪೃಥಿವ್ಯಾಂ ಗಂಧ ಅನ್ನುವ ಎಲ್ಲದರಲ್ಲೂ ಅದರ ಚಟುವಟಿಕೆಯನ್ನು ಪ್ರೇರೇಪಿಸಿ ಅದಕ್ಕೆ ಬೇಕಿರುವ ಗಂಧದ ಸೆಳೆತವನ್ನು ಉಂಟು ಮಾಡಿ ಅದಕ್ಕಾಗಿ ವ್ಯವಹಾರ ನಡೆಸುವಂತಹ ಒಂದು ಶಕ್ತಿ ಆ ಗಂಧದ ವಸ್ತುವಿನಲ್ಲಿ ಹೇಗೆ ಬಂತು ಅಂದ್ರೆ, ಭಗವಂತ ಗಂಧವಾಗಿ ಅಲ್ಲಿ ನಿಂತಿದ್ದಾನೆ. ಸರ್ವಗಂಧ ಸರ್ವರಸ ಸ್ವರಮಿದಂ, ಇದೆಲ್ಲವೂ ಕೂಡ ಅಭ್ಯಾತ್ತೇವೋ ಅವಾಕ್ಯ ಪರವ, ಅವಾಕ್ಯನಾದರ. ಯಾವುದೇ ಒಂದು ಸರ್ವಮಿದಂ ಅಭ್ಯಾತ್ತ, ಅವನಿಂದಲೇನೆ ಎಲ್ಲವೂ ಕೂಡ ಸ್ವೀಕರಿಸಲ್ಪಟ್ಟದ್ದು. ಅತ್ತ ಅಂದ್ರೆ ತಿನ್ನುವುದು. ಇಡೀ ಜಗತ್ತಿನ ಎಲ್ಲ ರಸ ಅವನಲ್ಲಿದೆ ಅಂದಮೇಲೆ ಆ ವಸ್ತುವು ಕೂಡ, ತಿನ್ನಬೇಕಾದ ವಸ್ತುವಿನಲ್ಲೂ ಕೂಡ ಅವನೇ ಇದ್ದಾನೆ. ಯಾವ ವಿಷಯದಲ್ಲೂ ಅವನು ಯಾವ ವಾಕ್ಯದಿಂದಲೂ ಕೂಡ ಅನಾದರಕ್ಕೆ ಒಳಗಾಗುವವನಲ್ಲ. ಎಲ್ಲಾ ವಾಕ್ಯಗಳಿಂದಲೂ ಕೂಡ ಅತ್ಯಂತ ಆಧರಿಸಲ್ಪಡುವವನು. ಆ ಹಚ, ಹೀಗೆ ಅಂತ ಇದು ಕೇವಲ ಯಾರೋ ಒಬ್ರು ಹೇಳಿದ್ದಲ್ಲ, ಮುಂದೆಯೂ ಅದರ ಬಗ್ಗೆ ವಿವರಣೆ ಇದೆ. ಸೃಷ್ಟಾಪಾತ ಚ ಸಂಹರ್ತ ನಿಯಂತ ಚ ಪ್ರಕಾಶಿತ ಯತಃ ಸರ್ವಸ್ಯ ತೇನಾಹಂ ಸರ್ವೋಸೌ ಸರ್ವಾಸೀತ್ ತ್ರಿಷಿಭಿಸ್ತುತಃ. ಸೃಷ್ಟಿ ಮಾಡುವವನು, ಪಾತ ಪಾಲಿಸುವವನು, ಸಂಹರ್ತ ಸಂಹರಿಸುವವನು, ನಿಯಂತ ನಿಯಂತ್ರಿಸುವವನು, ಪ್ರಕಾಶಿತ ಯಾಕೆ ಮೇಲೆ ಹೋದ್ರಿ ಚೂರ್ ಕೆಳಗೆ, ಅಲ್ಲೇ 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 ಪ್ರಕಾಶಿತ, ಬೆಳಕು ಕೊಡುವವನು. ಯತಃ ಸರ್ವಸ್ಯ ತೇನಾಹಂ ಸರ್ವೋಸೌನ್ ಇತ್ ಸರ್ವಾಸೀತ್ ಸರ್ವಃ ತೇನ ಅಹಂ ಯತಃ ಸರ್ವಸ್ಯ ತೇನಾಹಂ ಸರ್ವೋಸಿ ತ್ರಿಷಿಭಿಃ ಸ್ಮೃತ ಸ್ತುತಃ ಸರ್ವೋ ಅಸಿ ಇತಿ, ನೀನು ಎಲ್ಲವೂ ಆಗಿದ್ದಿ. ಸರ್ವಸ್ಯ ತೇನ, ಎಲ್ಲವೂ ನಿನ್ನಿಂದ ಆಗ್ತಾ ಇದೆ, ಎಲ್ಲವೂ ಎಲ್ಲದರಲ್ಲೂ ನೀನೇ ತುಂಬಿಕೊಂಡಿದ್ದಿ, ನೀನ್ ಎಲ್ಲದರ ಒಡೆತನ ಹೊಂದಿದ್ದಿ. ಇತಿ ಋಷಿಭಿಸ್ತುತಃ, ಈ ರೀತಿ ಋಷಿಗಳು ಭಗವಂತನನ್ನ ಸ್ತುತಿಸಿದ್ದಾರೆ. ಸುಖರೂಪಸ್ಯ ಭೋಕ್ತೃತ್ವಾತ್ ನತು ಸರ್ವಸ್ವರೂಪತಃ. ತುಂಬಾ ಚಂದದ ಮಾತು. ದೇವರು ಅವನು ಭೋಕ್ತ ಅಂತಂದ್ರೆ ಸುಖ ಸ್ವರೂಪನಾದ್ರಿಂದಾಗಿ ಅವನು ಭೋಕ್ತೃ ಹೊರತು ಸರ್ವಸ್ವರೂಪತಃ ಎಲ್ಲವೂ ಅವನೇ ಆಗಿಲ್ಲ. ಸ್ವರೂಪ ಅಂದ್ರೆ ಆ ವಸ್ತುವೇ, ಪೃಥ್ವಿಯೇ ಅವನಾಗುದು, ಗಾಳಿಯೇ ಅವನಾಗುದು, ಬೆಂಕಿಯೇ ಅವನಾಗುದು ಅಂತ ಈ ಪಂಚಭೂತಕ್ಕೆ ಮತ್ತು ಅದಕ್ಕೆ ಒಂದು ಅನ್ನುವ ಭಾವ ಇಲ್ಲ. ಪ್ರಕೃತಿ ಬೇರೆ, ಜಡ ಪ್ರಕೃತಿ, ಚೇತನ ಪ್ರಕೃತಿಯೇ ಬೇರೆ ಬೇರೆ. ಅಂದಮೇಲೆ ಪರಮಾತ್ಮ ಸರ್ವ ಸ್ವರೂಪ ಹೇಗಾಗ್ತಾನೆ? ಪರಮಾತ್ಮನೇ ಗಾಳಿ, ಪರಮಾತ್ಮನ ನೀರು, ಪರಮಾತ್ಮನೇ ಬೆಂಕಿ, ಪರಮಾತ್ಮನೇ ಆಕಾಶ. ಇಡೀ ಜಗತ್ತಿನ ಎಲ್ಲ ವಸ್ತುಗಳನ್ನು ಕೂಡ ಭಗವಂತನಿಗೆ ಉಪಾದಾನ ಕಾರಣ ಅನ್ನುವಂತೆ ಹೆಚ್ಚಿನ ತಿಳುವಳಿಕೆ ಇವತ್ತಿಗೂ ಹಾಗೆ ಹೇಳ್ಕೊಂಡಿದೆ. ಆದರೆ ಎಲ್ಲವೂ ಒಂದಕ್ಕಿಂತ ಒಂದು ಭಿನ್ನ ಅನ್ನುವ ಸಂಗತಿ ಅದು ಲೋಕಸಿದ್ಧ. ಹಾಗಾಗಿ ಭಗವಂತ ಯಾವುದೇ ವಸ್ತುವಿನ ಸ್ವರೂಪಭೂತವಾದ ಆವಿಷ್ಕಾರ ಅಲ್ಲ. ಆ ವಸ್ತುವಿನ ಇತಿ ಮಿತಿಗಳನ್ನ ಅರಿತು ಅವುಗಳಿಗೆ ಬೆಲೆಯನ್ನ ಕೊಟ್ಟು ಆ ಸ್ವರೂಪದಲ್ಲಿ ಇದ್ದು ಅವುಗಳನ್ನು ರಕ್ಷಿಸುವವನು. ಆಗಮಿಷ್ಯತ್ ಸುಖಂಚಾಪಿ ತಚ್ಚಾಸ್ತೇವ ಸದಾಪಿತು. ಆಗಮಿಷ್ಯತ್ ಸುಖಂ ಚಾಪಿ ತಚ್ಚಾಸ್ತೇವ ಸದಾಪಿತು. ಮುಂದೆ ಬರ್ಲಿಕ್ಕಿರುವಂತಹ ಸುಖ ದುಃಖಗಳು ಕೂಡ ಅಸ್ತೇವ ಸದಾಪಿ ತಥಾಪಿ
ಅಚಿಂತ್ಯ ಶಕ್ತಿತ್ವಾತ್ ಜಾತಂ ಸುಖಮತೀವ ಚ ಇತಿ ನಾರದೀಯೇ. ಮುಂದೆ ಬರುವ ಸುಖವು ಕೂಡ ಅವನಿಂದಲೇ ನಿಯಮ್ಯ, ಅವನೇ ನಿಯಂತ್ರಿಸುವನು. ಅಸ್ತ್ಯೇವಸ್ತು ಸದಾ ಅಪಿತು, ಅಷ್ಟೇ ಅಲ್ಲ, ತಥಾ ಅಚಿಂತ್ಯ ಶಕ್ತಿ ಕರ್ಮತ್ವಾತ್ ಜಾತಂ ಸುಖಂ ಅತೀವಸ. ಅಚಿಂತ್ಯ ಶಕ್ತಿತ್ವಾತ್ ತಥಾಪಿ, ಹಾಗಿದ್ರೂ ಕೂಡ ಭಗವಂತ ಇದೆಲ್ಲವನ್ನು ಕಾಲ ಕಾಲಕ್ಕೆ ಸರಿಯಾಗಿ ಅಷ್ಟು ವ್ಯವಸ್ಥಿತವಾಗಿ ನಡೆಸ್ತಾನೆ ಅಂದ್ರೆ ಅಚಿಂತ್ಯ ಶಕ್ತಿತ್ವಾತ್ ಜಾತಂ, ಇದೆಲ್ಲವೂ ಅವನ ಅಸಾಧಾರಣವಾದ ಬಲದಿಂದ ಜಗತ್ತಿನಲ್ಲಿರುವ ಅತೀವ ಸುಖ, ಬಿಡುಗಡೆಯ ದಾರಿಯ ಮೋಕ್ಷವೂ ಕೂಡ ಅವನೇ ಅದನ್ನು ಕೊಡುವಂಥದ್ದು. ಲೋಕದಲ್ಲಿರುವ ಸುಖಗಳು ಇಂದ್ರಿಯಗಳಿಂದ ಬರುವಂಥದ್ದು, ಅದನ್ನ ಪಡಿತಾನೆ ಈ ಶರೀರ ಇರುವ ತನಕ. ಅದಾದ್ಮೇಲೆ ಮತ್ತೆ ಆ ಶರೀರಕ್ಕಿಂತ ಮಿಗಿಲಾದ ತಾತ್ವಿಕ ಭಾವವನ್ನ ಭಗವಂತನೇ ಅಚಿಂತ್ಯ ಗುಣಪೂರ್ಣನಾಗಿ ಶಕ್ತಿ ರೂಪನಾಗಿ ತಾನು ಬೆಂಬಲಿಸ್ತಾನೆ ಹೊರತು ಅದನ್ನು ನಡೆಸಲ್ಲ, ಅದನ್ನ ಹುಟ್ಟಿಸಲ್ಲ. ಅವನದ್ದೇ ಶರೀರವಾಗಿ ಭಾಗ ಬರುವುದಿಲ್ಲ. ಇತಿ ನಾರದೀಯೇ, ಇದು ನಾರದೀಯ ಪುರಾಣದಲ್ಲಿ ಬಂದಂತಹ ಅಪರೂಪದ ಮಾತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಒಟ್ಟು ಏನಾಯ್ತು? ಏತದ್ಯೋನೀನಿ ಭೂತಾನಿ ಸರ್ವಾಣಿ ಇತ್ಯುಪಧಾರಯ ಅಂತ ಹಿಂದೆ ಹೇಳಿದ್ದು, ಲಕ್ಷ್ಮಿ ಇಡೀ ಜಗತ್ತಿನ ಇಲ್ಲಿ ತನಕ ಹೇಳಿದ ಎಲ್ಲ ವಸ್ತುಗಳ ಜವಾಬ್ದಾರಿಯನ್ನು ಹೊತ್ತು ಅದನ್ನ ಯಾವತ್ತು ದುರುಳ ಕೈಗೆ ಸಿಗದೆ ಇರುವಂತೆ ತಾನು ಕಾವಲಾಗಿ ಭಗವಂತನ ಸಹಕಾರವನ್ನ ಜೊತೆಗಿಟ್ಟುಕೊಂಡು ಕಾರ್ಯವನ್ನ ದೇವರ ಪ್ರೀತಿಗಾಗಿ ನಡೆಸ್ತಾನೆ ಇರ್ತಾಳೆ. ಆಮೇಲೆ ಅಷ್ಟೇ ಅಲ್ಲ, ನಾನೇ ಅಹಂ ಕೃತ್ನಸ್ಯ ಜಗತಃ ಪ್ರಭವ ಪ್ರಳಯಸ್ತಥ, ನಾನೇ ಪ್ರಳಯ ನಾನೇ ಪ್ರಭವ. ಪ್ರಭವ ಅಂದ್ರೆ ಸುಖ ಅಂತ ಬಂದಾಗ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಸುಖ ದುಃಖ ಅನ್ನೋದು ಮಿಶ್ರಣವಾಗಿರುತ್ತೆ. ನೆನಪು ದುಃಖದ್ದು ಜಾಸ್ತಿ ಇರುತ್ತೆ, ಬಿಟ್ರೆ ಸುಖದ ಪಾಲು ಜಾಸ್ತಿನೇ ಇರುತ್ತೆ. ಅವರ ಎಣಿಸ್ಲಿಕ್ಕೆ ಬರುವಂತಹ ತಪ್ಪುಗಳನ್ನೆಲ್ಲ ಮನ್ನಿಸಿ ಅವರ ಬೆಳವಣಿಗೆಗೆ ಬೇಕಿರುವಂತಹ ವಾತಾವರಣ ಕಲ್ಪಿಸುವಂತಹ ಕೆಲಸ ಅದು ನಿರಂತರ ನಡೀತಾನೆ ಇರುತ್ತೆ. ಹಾಗಾಗಿ ಅತೀವ ಸುಖಂ, ಎಲ್ಲದಕ್ಕಿಂತ ಹೆಚ್ಚಿನ ಸುಖವನ್ನು ಕೂಡ ಭಗವಂತನೇ ನಡೆಸ್ತಾನೆ. ಅಂದ್ರೆ ಅದಕ್ಕೆ ಬೇಕಿರುವ ಮೋಕ್ಷವನ್ನು ಅವನೇ ಕೊಡ್ತಾನೆ ಅನ್ನೋದು ಕೂಡ ಇಲ್ಲಿ ನಿರ್ಮಾಣ ಆಯಿತು. ಅದೇ ಪ್ರಳಯ ಅಂತಂದ್ರೆ ಮುಕ್ತಾಯ. ಮುಕ್ತಾಯ ಒಬ್ಬೊಬ್ಬರಿಗೆ ಒಂದೊಂಥರ. ಒಬ್ಬರಿಗೆ ಸುಖದಲ್ಲಿ ಮುಕ್ತಾಯ ಆಗುತ್ತೆ, ಅಂದ್ರೆ ಸ್ಯಾಡ್ ಎಂಡಿಂಗ್ ಒಂದಾದ್ರೆ ಸ್ವೀಟ್ ಎಂಡಿಂಗ್ ಇನ್ನೊಂದಿರುತ್ತೆ. ಅತೀವ ಸುಖ ಅನ್ನೋದು ಸ್ವೀಟ್ ಎಂಡಿಂಗ್. ಅದು ಕೂಡ ಅಚಿಂತ್ಯ ಶಕ್ತಿ ಜಾತಂ, ಅಚಿಂತ್ಯವಾದ ಶಕ್ತಿಯ ಸಹಕಾರದಿಂದ ಇಂಥ ಕಾರ್ಯಭಾರಗಳು ನಡೆಯುವುದು ಸಾಧ್ಯವಾಗುತ್ತೆ. ಇತಿ ನಾರದೀಯೇ. ಇನ್ನು ಮುಂದೆ ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತು ಧನಂಜಯ ಮಯಿ ಸರ್ವಮಿದಂ ಪ್ರೋಕ್ತಂ ಸೂತ್ರೇ ಮಣಿಗಣ ಇವ. ತುಂಬಾ ಚಂದದ ಮಾತು. ಪರತರಂ, ಮಿಗಿಲಾದ್ದು, ಇನ್ನೊಂದಿಲ್ಲ. ಅಲ್ಲ, ಪರತರ ಅಂತ ಯಾಕೆ ಹೇಳ್ದ? ಬಹುಶಃ ಇದು ನಮ್ಗೆ ಗೀತೆಯ ಅತ್ಯಂತ ಸಾರವತ್ತಾದ ಮಾತು. ಬಹಳ ಜನ ಏನು ಅಂದ್ರೆ ಈ ಮಾತಿಗೆ ಪರತರ ಇಲ್ಲ ಅಂತ ಹೇಳಿದ್ದು, ಪರತಮ ಅಂತ ಒಬ್ರು ಬೇರೆ ಇದ್ದಾರೆ. ಎಲ್ಲಿ ಇದ್ದಾರೆ? ನ ಕಿಂಚಿದಸ್ತಿ ಅಂತ ಇಷ್ಟು ಬೇರೆ ಹೇಳಿದ್ದಾರೆ. ನಾಣ್ಯತ್ ಕಿಂಚಿದಸ್ತಿ. ಪರತರ ಅಲ್ಲ, ಪರತಮ ಬೇರೆ ಇರ್ಬೇಕು. ಪರತರ ಅನ್ನೋದನ್ನು ಇಲ್ಲಿ ಹೇಳಿದ್ದು ಅಂದ್ರೆ ಒಂದು ಅಭಿಪ್ರಾಯ. ಸಂಸ್ಕೃತದಲ್ಲಿ ಬಳಕೆಯಲ್ಲಿ ತರಪು ತಮಪು ಎರಡೂ ಒಂದೇ ಅರ್ಥದಲ್ಲಿ ಬಳಕೆಯಲ್ಲಿರುವುದು. ಅದೆರಡು ಒಂದಕ್ಕಿಂತ ಒಂದು ಮೇಲೆ ಅಂತಲ್ಲ. ನಾವು ಅದನ್ನ ಗುಡ್ ಬೆಟರ್ ಬೆಸ್ಟ್ ಅನ್ನುವ ಅರ್ಥದಲ್ಲಿ ಹೇಳಿದ್ದಕ್ಕೋಸ್ಕರ ಅದಕ್ಕಿಂತ ಮಿಗಿಲಾದ್ದು ಅನ್ನೋದಕ್ಕೋಸ್ಕರ ಇದನ್ನು ಬಳಸುವುದು ನಮ್ಮ ಭಾಷೆಯಲ್ಲಿ. ಆದರೆ ಅದು ಪರತರ ಮತ್ತು ಪರತಮಕ್ಕೆ ಏನೂ ವ್ಯತ್ಯಾಸ ಇಲ್ಲ.
ಒಂದು ವೇಳೆ ಪರತರ ಮತ್ತು ಪರತಮ ಅಂತ ಎರಡು ಬಳಸಿದ್ರೆ ಮಾತ್ರ ಆವಾಗ ತರ ತಮ ಅನ್ನೋದು ಇನ್ನೊಂದಾಗುತ್ತೆ. ಎರಡು ಬಳಸದೆ ಒಂದೇ ಬಳಸಿದ್ದಾರೆ ಅಂದ್ರೆ ಅದು ತರ ಅಂದ್ರೂ ಒಂದೇ ಅರ್ಥ, ತಮ ಅಂದ್ರೂ ಒಂದೇ ಅರ್ಥ. ಹಾಗಿದ್ರು ಒಂದು ವೇಳೆ ಇಲ್ಲ ಪರತರ ಅನ್ನೋದು ಯಾಕೋ ಡೌಟ್ ಅಲ್ಲೇ ಬಂತು, ಪರತಮ ಅಂತ ಅನ್ನೋದು ಇಲ್ವೋ ಏನು ಅಂದ್ರೆ, ಇನ್ನೊಂದು ರೀತಿಯಿಂದ ಯೋಚನೆ ಮಾಡ್ಬೇಕಾದ್ದೇನು ಅಂದ್ರೆ, ದೇವರಿಗೆ ಪರತರವೇ ಇಲ್ಲ, ಇನ್ನು ಪರತಮ ಇದ್ದಾನ? ಅವನಿಗಿಂತ ಪರತಮ ಮತ್ತೊಬ್ಬ ಇಲ್ಲ. ಬಹಳ ಸ್ಪಷ್ಟವಾಗಿ ಕೃಷ್ಣ ಹೇಳಿದ್ರೆ, ನಚ ಕಿಂಚಿದಸ್ತಿ ನಾಣ್ಯತ್ ಕಿಂಚಿದಸ್ತಿ. ನಾಣ್ಯತ್ ಅಂತ ನಪುಂಸಕಲಿಂಗದಲ್ಲಿ ಇನ್ನೊಂದು ಬ್ರಹ್ಮ ಅಂತ ನೀವು ಗುಣ ಪೂರ್ಣನಾದ ಬ್ರಹ್ಮ ಇವನಾದ್ರೆ ಗುಣ ಇಲ್ಲದ ಬ್ರಹ್ಮ ಮತ್ತೊಬ್ಬ ಇದ್ದಾನೆ ಅಂತೇನು ಹೇಳ್ತೀರಿ? ಅದು ಯಾವ ಕಾರಣಕ್ಕೂ ಹೊಂದುವಂತದ್ದಲ್ಲ. ಮತ್ತೆ ಸರಿಯಾಗಿ ಶಾಸ್ತ್ರೀಯವಾಗಿಯೇ ಹೇಳುವುದು ಅಂತಾದ್ರೆ ಪರತರ ಮತ್ತು ಪರತಮ ಎರಡೂ ಕೂಡ ಸಮಾನಾರ್ಥಕವಾದ ಪದಗಳು. ಇಲ್ಲಿಯೂ ಅದೇ ಅರ್ಥದಲ್ಲಿ ಬಳಸಿದೆ. ಆದ್ರಿಂದಾಗಿ ದೊಡ್ಡದು ಚಿಕ್ಕದು ಅನ್ನೋ ಪ್ರಶ್ನೆ ಬರುವುದೇ ಇಲ್ಲ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಕೃಷ್ಣನಿಗೆ ಸಾಕಾಯ್ತು ಅಂದ್ರೆ ಇನ್ನು ಇವರಿಗೆ ಬಿಡಿಸಿ ಹೇಳಿದ್ರೆ ಅರ್ಥ ಆಗಲ್ಲ, ಅದನ್ನೇ ತಿರುಗಿಸಿ ಹೇಳ್ತಾರೆ. ಒಂದು ಉದಾಹರಣೆ ಹೇಳಿದ್ರು, ಎಲ್ಲವೂ ಜಗತ್ತು ನನ್ನಲ್ಲಿ ಪೋಣಿಸಲ್ಪಟ್ಟಿದೆ. ಹೇಗೆ ಒಂದು ದಾರದಲ್ಲಿ ಎಲ್ಲ ಮಣಿಗಳನ್ನು ಸೇರಿಸಿದ್ರೆ ದಾರ ಎಂದೂ ಕಾಣದೆ, ಅದರ ಮಣಿಯನ್ನು ಎಂದೂ ಬಿಟ್ಟು ಕೊಡದೆ, ಒಂದು ಸಹಜವಾದ ಅಲಂಕಾರಿಕ ವಸ್ತುವಾಗಿ ಅತ್ಯಂತ ಅದರ ಮುತ್ತು ರತ್ನಗಳ ಬಗ್ಗೆ ಸೇಫ್ಟಿಯ ದೃಷ್ಟಿಯಿಂದ ಸರವಾಗಿಸುವುದು ಎಷ್ಟು ಅದ್ಭುತವಾದ ಕಲ್ಪನೆ. ಹಾಗೆ ಇಡೀ ಜಗತ್ತು ಒಂದಕ್ಕೊಂದು ಹೊಂದಿಕೊಂಡು ನಿಂತ್ರೆ, ಒಬ್ಬರಿಗೊಬ್ರು ಪರಸ್ಪರ ವೈರುಧ್ಯವನ್ನ ತೋರದೆ ಬದುಕಿದರೆ ಅದು ನಿಜವಾದ ಯಶಸ್ಸು. ಹಾಗೆ ಸೂತ್ರೇ ಮಣಿಗಣ ತುಂಬಾ ಎಷ್ಟು ವಿವರಣವಾಗಿ ಇದನ್ನ ಚಿಂತನೆ ಮಾಡಬಹುದು. ಒಳಗೆ ಕೆಳಗೆ ಇಳಿತಾ ಹೋದ ಹಾಗೆ ಅದರ ಚಿಂತನೆಯಲ್ಲಿ ಹಾರ ಅನ್ನೋದು ಅದರ ಮಧ್ಯದಲ್ಲಿ ಎಳೆಯುವ ನೂಲಷ್ಟೇ ಅಲ್ಲ, ಅದರಲ್ಲಿರುವ ಪ್ರೀತಿ, ಅದರಲ್ಲಿರುವ ವಸ್ತುಗಳು ಕೂಡ ಅಷ್ಟೇ ಪ್ರಧಾನ. ಆದ್ರಿಂದಾಗಿ ಅದಕ್ಕಷ್ಟು ಒಳ್ಳೆ ಮಹತ್ವ. ಹಾಗೆ ದೇವರು ಈ ಜಗತ್ತನ್ನ ಏನು ಉಪಯೋಗ ಇಲ್ಲ ಪಡಪೋಷಿ ಅಂತ ಅದರ ವ್ಯವಸ್ಥೆಯಲ್ಲಿ ಯಾವತ್ತು ಔದಾಸೀನ್ಯ ತೋರಿದನಲ್ಲ, ಅವನ ಸೃಷ್ಟಿ ಆದ್ರಿಂದಾಗಿ ಅದು ಮಣಿಗಳಂತೆ. ಮಣಿಗಳು ಸ್ವತಂತ್ರವಾಗಿ ಬೆಳಗುವುದು ಸಾಧ್ಯವಿಲ್ಲ, ಅಥವಾ ಅದು ಕಳೆದುವುದು ಆಶ್ಚರ್ಯ ಇಲ್ಲ. ಆದರೆ ಅದಕ್ಕೊಂದು ರೂಪ ಸಿಕ್ಕಿದ್ರೆ, ಒಂದಕ್ಕೊಂದು ನೋಡಿ ಅದನ್ನು ಹೇಳಿದ ರೀತಿಯಲ್ಲಿ ಸೂತ್ರೇ ಮಣಿಗಣ ಇವ ಅಂದ್ರೆ ಎಲ್ಲದರೊಳಗೆ ನಿಂತ ಸೂತ್ರ ಒಂದೇ, ಆದರೆ ಎಲ್ಲ ವಸ್ತು ನಮಗಿಂತ ಭಿನ್ನವಾದ ಪ್ರಪಂಚದಲ್ಲಿ ಮೆರಿತಾವೆ, ಹರಿತಾವೆ, ನಡೀತಾವೆ, ಓಡುತ್ತಾವೆ. ಅಷ್ಟೂ ಜಾಗದ ಮಣಿಗಳಿಗೆಲ್ಲ ಒಂದು ಏಕಸೂತ್ರತೆ ಬರುವುದು ಅನ್ನೋದು ಅದ್ಭುತವಾದ ಉದಾಹರಣೆಯ ಮೂಲಕ ಮಾತ್ರ ಸಾಧ್ಯ. ಇಷ್ಟು ಹೇಳಿ ಮತ್ತೆ ನಾಳೆ ಮುಂದಿನ ಚಿಂತನೆಯನ್ನ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾ ಶ್ರೀ ಕೃಷ್ಣಾರ್ಪಣ.